ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗ್ರೂಪ್ ಟೂರ್ ಹತ್ರನೇ ಬಂತು. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಹತ್ರ ಬಂದಂಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅಲ್ವಾ. ಸ್ವಲ್ಪ ಈ ಟೈಮಲ್ಲಿ ಭಟ್ರು ಎಲ್ಲನೂ ಕರ್ಕೊಂಡು ಹೋಗೋದಿದೆ. ಗ್ರಾಸರಿ ತರಬೇಕು, ತರಕಾರಿ, ಪಾತ್ರೆ ಪ್ರತಿಯೊಂದು ತೊಗೊಂಡು ಹೋಗಬೇಕು. ಇನ್ನು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿದೆ. ಅವಾಗವಾಗ ಸ್ವಲ್ಪ ಒಂದು 2 ಮಂತ್ಸ್ಗೆ ವಾಶ್ಗೆ ಹಾಕ್ಬಿಟ್ಟು ಬೇರೆ ಬೇರೆ ಥರ ಎಲ್ಲನೂ ಹಾಕ್ತಾಯಿರ್ತೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಇನ್ನು ತಂಗಿ ವಯನಾಡ್ಗೆ ಹೋಗಿ ಬಂದರು. ಅವರೊಂದು 3 ಡೇಸ್ ರಿಲ್ಯಾಕ್ಸೇಷನ್ ರೆಸಾರ್ಟ್ಗೆ ಹೋಗ್ಬಿಟ್ಟು ಸೊ ಬಂದರು. ಅಲ್ಲಿಂದ ಸಿಗುತ್ತಲ್ಲ ಆರ್ಗ್ಯಾನಿಕ್ಕು, ಪ್ಯೂರು, ಇದು ಸ್ವಲ್ಪ ಕೊಬ್ಬರಿ ಎಣ್ಣೆ 1 ಬಾಟ್ಲು, ಟರ್ಮರಿಕ್ಕು ಮತ್ತು ಹನಿ, ಮತ್ತು ಫೇಮಸ್ ಅಂದರೆ ಕಾಫಿ ಮತ್ತು ಟೀ. ಘಮ್ ಅಂತಾಯಿತು ಕಾಫಿ ಪೌಡರು, ಚೆನ್ನಾಗಿತ್ತು ಕಾಫಿ ಪೌಡರ್ ಕೂಡ. ಘಮ್ ಅಂತಾಯಿತು. ಮತ್ತು ಸ್ವಲ್ಪ ಅರಶಿನದ ಪುಡಿ, ಆಮೇಲೆ ಹನಿ ಒಂದು ಸ್ವಲ್ಪ ಇಷ್ಟೆಲ್ಲ ತೊಗೊಂಡು ಬಂದಿದ್ದರು. ಒಂದು 3 ಡೇಸ್ ರಿಲ್ಯಾಕ್ಸೇಷನ್ ಆಗಿ ಅವರು ಬಂದರು. ಇನ್ನು ನನಗೂ ಗ್ರೂಪ್ ಟೂರ್ ಬಂದೇ ಬಿಡ್ತು. ಇನ್ನೊಂದು 3-4 ಡೇಸ್ ಇದೆ. ಸೊ ಅದರೊಳಗೆ ಎಲ್ಲನೂ ಇದು ಮಾಡ್ಕೋಬೇಕಿತ್ತು. ಹಂಗಾಗಿ ಇವತ್ತು ಹೋಗಿ ಗ್ರಾಸರೀಸ್ ಎಲ್ಲ ತೊಗೊಂಡು ಬರಬೇಕು ಮಂಡಿಪೇಟೆಗೆ ಹೋಗಿ. ಸೊ ಭಟ್ರು ಲಿಸ್ಟೆಲ್ಲ ಹಾಕ್ಕೊಟ್ಟಿದ್ದಾರೆ. ಗ್ರಾಸರೀಸ್ ತೊಗೊಂಡು ಬಂದು ಎಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕು. ಅದೊಂದು ಚೂರು ಕೆಲಸ ಇದೆ. ಸೊ ಹಾಗಾಗಿ ಇನ್ನು ಅದಕ್ಕೆ ನಾನು ಸ್ವಲ್ಪ ಮಧ್ಯದಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ, ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಬ್ಯುಸಿ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಇನ್ನು ಬೆಂಡೆಕಾಯಿ ಇತ್ತು. ಸೊ ಯೂಶ್ವಲಿ ಬೆಂಡೆಕಾಯಿ ಸಾಂಬಾರೆಲ್ಲ ಮಾಡೋಕ್ಕೋಗಲ್ಲ, ತುಂಬ ಕಡಿಮೆ. ಯಾವಾಗ ಹುಳಿ ಸಾಂಬಾರು ಅದೆಲ್ಲ ಮಾಡೋದು, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಪಲ್ಯ ಮಾಡ್ತಿರ್ತೀನಿ. ಜಾಸ್ತಿ ರೈಸು ಸಾಂಬಾರಿಗೆ ಸೈಡ್ಗೆ ಪಲ್ಯ ಮಾಡ್ತಿರ್ತೀನಿ. ನಮ್ಮನೆಗೆ ಒಂದು ವೀಕ್ಲಿ ಏನಿಲ್ಲ ಅಂದರೂ ಟ್ವೈಸ್ ಪಲ್ಯ ಮಾಡ್ತಾನೇ ಇರಬೇಕು. ಸೊ ಹಾಗಾಗಿ ಬೆಂಡೆಕಾಯಿ ಅಂತೂ ನಮ್ಮ ಮನೆಗೆ ಇದ್ದೇ ಇರುತ್ತೆ ಫ್ರೆಶ್ ಆಗಿ. ತುಂಬ ಒಳ್ಳೆಯದಲ್ಲ, ನ್ಯೂಟ್ರಿಷನ್ಸ್ ಇರುತ್ತೆ, ತುಂಬ ಮೆಮೊರಿ ಪವರ್ ಇರುತ್ತೆ. ಆ್ಯಂಡ್ ಇವತ್ತು ಬೆಳಗ್ಗೆಗೆ ದೋಸೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ನೆನ್ನೆನೆ. ಸೊ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಡ್ತಾಯಿದ್ದೀನಿ. ಇನ್ನು ಗ್ಯಾಸ್ಕೆಟ್ಸ್ ಎಲ್ಲ ಹೋಗಿಬಿಟ್ಟಿತ್ತು ಕುಕ್ಕರ್ಗೆ. ಗ್ಯಾಸ್ಕೆಟ್ಸ್ ಇಲ್ಲ ಅಂದರೆ ಕುಕ್ಕರ್ ವಿಸಿಲು ಸರಿಯಾಗಿ ಬರೋಲ್ಲ, ನೀರೆಲ್ಲ ಆಚೆಗೆ ಹೋಗೋದು, ಈ ಥರದ್ದೆಲ್ಲ ಆಗುತ್ತೆ. ಒಂದೇನೋ ಸಿಕ್ತು, ಇನ್ನೊಂದೇನೋ ಸಿಗಲಿಲ್ಲ. ದೊಡ್ಡ ಕುಕ್ಕರ್ಗೆ, ಚಿಕ್ಕ ಕುಕ್ಕರ್ಗೇನೋ ಸಿಕ್ತು. ಸರಿ, ಇದರಲ್ಲಿ ಆಲೂಗಡ್ಡೆ ಬೇಯಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ. ಇನ್ನು ಒಂದು ಕಡೆ ಇಲ್ಲ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಈಗ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಂದು ಗ್ರೂಪ್ ಟೂರ್ ಹೊಸ ಕಡೆ ತಮಿಳ್ನಾಡು ನಾನು ಯಾವತ್ತೂ ಟಚ್ಚೇ ಮಾಡಿಲ್ಲ ಪರ್ಸ್ನಲಿ ಆಗಲೂ. ಗುಜರಾತು, ಆಂಧ್ರ, ಇನ್ನು ನಮ್ಮ ಕರ್ನಾಟಕದಲ್ಲೇ ಟೂರು. ಇಷ್ಟೇ 3 ಸ್ಟೇಟೇ ನಾನು ಹೋಗಿರೋದು ಆ್ಯಕ್ಚುಲಿ. ಕೇರಳ 4 ಸ್ಟೇಟು ನೋಡಿರೋದು. ಸೊ ಹಂಗಾಗಿ ಈಗ ನನಗೆ ಹೊಸದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಕಾಯ್ತಾಯಿದ್ದೀನಿ. ಒಳ್ಳೊಳ್ಳೆ ಪ್ಲೇಸಸ್ ನೀವು ನೋಡಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅದು ಸಸ್ಪೆನ್ಸಲ್ಲಿ ಇಡ್ತೀನಿ ನಾನು. ಸೊ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂದ್ಬಿಟ್ಟು. ಇನ್ನು ಆಲೂಗಡ್ಡೆ ಪಲ್ಯಕ್ಕೆ ಸಿಂಪಲಾಗಿ ಮಾಡ್ತೀನಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ, ಒಂದು ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋವಂಥದ್ದು ಪೊಟ್ಯಾಟೋಸ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಆ ಥರ ಕೂಡ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಪೊಟ್ಯಾಟೋನ ಹಾಕ್ಕೋಬೋದು. ಇನ್ನು ಈ ಥರ ಸ್ಮ್ಯಾಶಿ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಏನಿಲ್ಲ ಅಂದರೂ ಚಟ್ನಿ, ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಇರಬೇಕು. ಇಲ್ಲಾಂದರೆ ಮಸಾಲೆದು ಏನಾದರೂ ಒಂದು ಸಾಂಬಾರು ಇಲ್ಲ ಸಾಗು ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದೋಸೆ ಹೋಗಲ್ಲ ಬೇಗ. ಇನ್ನು ಇದು ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಒಂದು ಕಡೆ ಚಟ್ನಿನೂ ಪ್ರಿಪೇರ್ ಆಯಿತು, ಒಂದು ಕಡೆ ಆಲೂಗಡ್ಡೆ ಕೂಡ ರೆಡಿ ಆಯಿತು. ಇನ್ನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ದೋಸೆಗೆ. ಸೊ ಸೀಸನಿಂಗ್ ಮಾಡಿರಲಿಲ್ಲ ಐರನ್ ಕಡಾಯಿಗೆ. ಸೊ ಸೀಸನಿಂಗ್ ಅಂದರೆ ಎಣ್ಣೆ ಹಾಕಿ ಇಟ್ಟಿರಲಿಲ್ಲ, ಅದೊಂಥರ ರಸ್ಟಾಗಿ ಹೋಗ್ಬಿಟ್ಟಿತ್ತು. ಸೊ ಇನ್ನು ಒಂದು 2-3 ಸಲ ಯೂಸ್ ಮಾಡೋವರೆಗೂ ಅದು ಒಂದು ಒಳ್ಳೆ ಬ್ಯಾಲೆನ್ಸಿಗೆ ಬರೋಲ್ಲ. ಹಾಗಾಗಿ ನಾನ್ ಸ್ಟಿಕ್ ಇರುತ್ತೆ ಮನೇಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಸೊ ಇದರಲ್ಲೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಮೆತ್ತಗೆ ಎಲ್ಲನೂ. ಇನ್ನು ಮಧ್ಯಾಹ್ನ ನೋಡ್ರಿ ಗ್ರಾಸರಿ ತರೋಕ್ಕೆ ಹೊರಟೆ. ಅಲ್ಲಿ ಹೋಗ್ಬಿಟ್ಟು ಮಂಡಿಪೇಟೆಯಲ್ಲಿ ಕಾರ್ ನಿಲ್ಸೋಕ್ಕೂ ಆಗೋಲ್ಲ. ಬಿಸಿಲು ಅಂದರೆ ಬಿಸಿಲು ಸಾಕಾಗೋಯ್ತು. ಕರೆಕ್ಟಾಗಿ 12:30 ಹೋದೆ. ಉರಿ ಬಿಸಿಲಲ್ಲಿ ಒಂದು 2-2.5 ಹವರ್ ಅಲ್ಲೇ ಆಗೋಯ್ತು. ಎಲ್ಲ ಪ್ಯಾಕ್ ಮಾಡಿ ಕಾರಿಗೆಲ್ಲ ಹಾಕೋಷ್ಟೊತ್ತಿಗೆ ನೋಡಿ ಎಷ್ಟು ಲಗೇಜು. ಒಂದು 15 ಕೇಸ್ ಬಾಟ್ಲೇನೋ ಇದೆ. ಸೊ ಇದ್ರ ಜೊತೆಗೆ ಒಂದು 4-5 ಮೂಟೆನೇ ಇದೆ. ಒಂದೊಂದರಲ್ಲಿ ಕಾಳು ಬೇಳೆ, ಒಂದೊಂದು ಕಡೆ ಬೆಲ್ಲ, ಈ ಥರ. ಹಾಗೆ ಕಾಫಿ ಟೀ ಕೂಡ ಇರುತ್ತೆ ನಮ್ಮದ್ರಲ್ಲಿ. ಮೀಲ್ ಪ್ಲ್ಯಾನ್ ಎಲ್ಲ ನಮ್ಮದು ತಿಂಡಿಗಿದೆ, ಮಧ್ಯಾಹ್ನ ಊಟಕ್ಕಿದೆ, ರಾತ್ರಿ ಡಿನ್ನರ್ಗಿದೆ ಅಂತ ಮೀಲ್ ಪ್ಲ್ಯಾನ್ ಎಲ್ಲ ಆಗೋಗಿದೆ. ಕಂಪ್ಲೀಟಾಗಿ 3 ಡೇಸು 3 ಟೈಮ್ಸ್ ಫುಡ್ಡು. ಆಮೇಲೆ ನಮ್ಮದು ನೈಟ್ ಜರ್ನಿ ಇರೋದ್ರಿಂದ ಸೊ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಬಿಡ್ತೀವಿ ತುಮಕೂರು, ಬೆಂಗಳೂರು ಪಿಕಪ್ ಎಲ್ಲರದು. ಸೊ ಮಧ್ಯದಲ್ಲಿ ಊಟದ ಕೂಡ ಹೇಳಿದ್ದೀನಿ, ಭಟ್ರೆ ರೆಡಿ ಮಾಡಿಕೊಂಡು ಪಾರ್ಸೆಲ್ ತೊಗೊಂಡು ಬಂದುಬಿಡ್ತಾರೆ. ಅಂದರೆ ಒಂದು 2 ಚಪಾತಿ,
ಟೊಮೆಟೊ ಗೊಜ್ಜು, ಅದಕ್ಕೆ ಕರ್ಡ್ ರೈಸು, ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಬಂದುಬಿಡ್ತಾರೆ. ಇನ್ನು ನೋಡಿರಿ ಇಷ್ಟು ಮೂಟೆ, ಒಂದು ಮೂಟೆ ಅಕ್ಕಿ, ಒಂದು ಟಿನ್ನು ಎಣ್ಣೆ, ಬೇಕಾದಾಗೆಲ್ಲ ತೊಗೋಬೋದು. ಅಲ್ಲಿ ಎಣ್ಣೆ 1-2 ಪ್ಯಾಕೆಟ್ ಎಕ್ಸ್ಟ್ರಾ ಬೇಕು ಅಂದರೆ. ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಗ್ರಾಸರಿ ಐಟಮ್ಸ್ ಎಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ 1-2 ಸಿಲಿಂಡರು, ಒಂದು ಸ್ಟವ್ವು, ತರಕಾರಿ ಪಾತ್ರೆಗಳೆಲ್ಲ ನಾನು ಗುಬ್ಬಿ ಯಶು ಇದ್ದಾರಲ್ಲ ಡ್ರೈವರ್, ಅವ್ರಿಗೆ ಹೇಳಿದ್ದೀನಿ ತರ್ತಾರೆ. ಇನ್ನು ನೋಡಿ ಮೊದಲ ಮಳೆ ಸಡನ್ನಾಗಿ ಬೋಡ ಮುಚ್ಕೊಂತು, ಸಡನ್ನಾಗಿ ಮಳೆ ಬಂದುಬಿಡ್ತು ತುಮಕೂರಲ್ಲಿ. ನಿಮ್ಮೂರಲ್ಲಿ ಬಂದಿದೆಯಾ ಮಳೆ, ಯಾವ ಊರಲ್ಲಿ ಮಳೆ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜೋರಾಗಿ ಬಂತು ಮಳೆ, ಗಾಳಿ ಎಲ್ಲ ಸಿಕ್ಕಾಪಟ್ಟೆ ಬಂತು. ಇನ್ನು ನೋಡಿ ನಾವು ಹೋಗ್ತಾ ಇದ್ವಿ, ಮತ್ತೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಮಂಡಿಪೇಟೆಗೆ ಹೋಗ್ತಾ ಇದ್ವಿ. ಸೊ ಫುಲ್ಲು BH ರೋಡ್ ಪೂರ್ತಿ ಫುಲ್ ಮರದಲ್ಲೆಲ್ಲ ಇರುತ್ತಲ್ಲ ಡ್ರೈ ಆಗಿರೋದು, ಎಲ್ಲನೂ ಕಸ ಕಡ್ಡಿ ಎಲೆ ಎಲ್ಲ ರೋಡಲ್ಲಿ ಬಿದ್ದೋಗ್ಬಿಟ್ಟಿತ್ತು. ಎಷ್ಟು ಗಲೀಜಾಗ್ಬಿಟ್ಟಿತ್ತು ಅಂದರೆ, ಎಷ್ಟು ಗಾಳಿ ಬಂದಿದ್ರೆ ಹಿಂಗಾಗಿರಬೇಕು. ವಿತಿನ್ ಒಂದು ಅರ್ಧ ಗಂಟೆಗೆ ಇಷ್ಟೆಲ್ಲ ಆಗೋಗಿತ್ತು. ಸೊ ಫುಲ್ಲು ಗಾಳಿ ಎದ್ದಿತ್ತು, ಮಳೆನೂ ಕೂಡ ಹಾಗೆ ಬಂತು, ಚೆನ್ನಾಗಿ ಬಂತು. ಆ್ಯಂಡ್ ಏನಂದರೆ ಫುಲ್ ತಂಪಾಯಿತು ಒಂಚೂರು ಭೂಮಿ, ನಮಗೊಂದು ಸ್ವಲ್ಪ ತಂಪು ಅಂತ ಅನಿಸ್ತು. ಬಟ್ ಇನ್ನೂ ಮಳೆ ಬರುತ್ತೆ. ಬಟ್ ಇದೇನು ಸೀಸನ್ ಅಲ್ಲ, ಬಟ್ ಬಂದಿದೆ. ಮೇ ಎಂಡಿಂಗಿಂದ ಮಾನ್ಸೂನ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಈಗಲೇ ಹಿಂಗಿದೆ. ಮಾನ್ಸೂನಲ್ಲಿ ಹೆಂಗೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಚೆನ್ನಾಗಿತ್ತು, ವೆದರ್ ಮಾತ್ರ ತಣ್ಣಗಾಗಿತ್ತು. ಬಟ್ ರೋಡೆಲ್ಲ ಸ್ವಲ್ಪ ಅದು ಇದು ಎಲ್ಲ ಗಾಳಿ ಎಲ್ಲ ಬಂದುಬಿಟ್ಟು ಎಲ್ಲ ಕರೆಂಟ್ ಕಟ್ ಮಾಡೋದು, ವೈರಲ್ಲಿ ಎಲ್ಲೆಲ್ಲಿ ಕಂಬಗಳು ಬಿದ್ದೋಗಿತ್ತೋ ಗೊತ್ತಿಲ್ಲ, ಪವರೇ ಇರಲಿಲ್ಲ ಮನೆಯಲ್ಲಿ. ಸೊ ಕಟ್ ಮಾಡೋದು ತೆಗೆಯೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಇನ್ನು ಹೋಗಿ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಹಾಯ್ ಗೈಸ್, ತುಂಬ ಜನ ಕೇಳ್ತಾ ಇದ್ದೀರಾ ಯೂಟ್ಯೂಬ್ ವಿಡಿಯೋಸ್ ಯಾಕೆ ಆಗ್ತಾಯಿಲ್ಲ ಅಂತ. ಇನ್ಸ್ಟಾಗ್ರಾಮಲ್ಲೂ ಬರ್ತಿದೆ ನನಗೆ ಮೆಸೇಜಸ್ಸು, ಯೂಟ್ಯೂಬಲ್ಲೂ ಬರ್ತಿದೆ ಕೆಲವು. ಸೊ ಫುಲ್ಲು ಬ್ಯುಸಿ ಇವಾಗ, ವೆಕೇಷನ್ ಟೈಮ್ ಅಲ್ವಾ, ತುಂಬ ಕಸ್ಟಮೈಸ್ಡು ಟ್ರಿಪ್ಸ್ ಆಗ್ತಿದ್ದಾವೆ. ಸೊ ಇನ್ನೊಂದು ದಾಂಡೇಲಿ, ಹೊನ್ನಾವರ, ಆಮೇಲೆ ಉಡುಪಿ 6 ಜನ. ಸೊ ಅದಕ್ಕೆಲ್ಲ ನಾನು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀನಿ, ಅದು ಬುಕ್ ಆಗಿದೆ. ಸೊ ಅವರೇ ಏನೋ ಅಂದರೆ ಕೆಲವರು ವೆಹಿಕಲ್ ಬೇಕು ಅಂತಾರೆ, ಕೆಲವರು ವೆಹಿಕಲ್ ಬೇಡ ಅಂತಾರೆ. ಸೊ ಅವರೇ ವೆಹಿಕಲ್ ಇದೆ. ಸೊ ನಾನೆಲ್ಲ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀನಿ. ಸೊ ಕಸ್ಟಮೈಸ್ಡು ಇನ್ನೂ ನನಗೆ ಡೆಲ್ಲಿ ಇದೆ, ನೆಕ್ಸ್ಟ್ ಮಂತ್ 22 ಜನದ ಕಸ್ಟಮೈಸ್ಡ್ ಇದೆ. ಕೇರಳ ಸಕ್ಸಸ್ಫುಲಿ ಮುಗೀತು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೋಡಿರಿ, ನಮ್ಮ ಪ್ರವಾಸದೆಲ್ಲ ರಿವ್ಯೂಸ್ ಎಲ್ಲನೂ ಇರುತ್ತೆ. ಆಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಅಸ್ಸಾಂ ಮೇಘಾಲಯ ಇದೆ, 5 ಜನ, ಅದು 6 ದಿನ ಹೋಗ್ತಿದ್ದಾರೆ. ಇದಾದಮೇಲೆ ಟ್ರಿವೆಂಡ್ರಮ್ಗಿದೆ 2 ಡೇಸ್ ಅಷ್ಟೇ, ಅವರು 2 ಲೇಡೀಸ್ ಹೋಗ್ತಿದ್ದಾರೆ. ಸೊ ಮೇಯಲ್ಲಿ 4 ಕಸ್ಟಮೈಸ್ಡ್ ಇದೆ. ಸೊ ಇವಾಗ ಮೇಯಲ್ಲಿ ಮೇ ಸ್ಟಾರ್ಟಿಂಗಲ್ಲಿ ಸೊ ಪೊಲ್ಲಾಚಿಗೆ ಹೋಗ್ತಾ ಇದ್ದೀವಿ, ತಮಿಳ್ನಾಡು ಕಡೆ. ಫಸ್ಟ್ ಡೇ ಪೊಲ್ಲಾಚಿ, ವಾಲ್ಪಾರೆ, 3rd ಡೇ ಕೊಯಂಬತ್ತೂರು, ಕಂಪ್ಲೀಟ್ಲಿ 3 ಡೇಸು ಹೋಗ್ತಾ ಬರ್ತಾ ನೈಟ್ ಜರ್ನಿ. ಸೊ ಇದು ನಾವು ಆರ್ಗನೈಸ್ ಮಾಡಿರೋದಂದರೆ ನಮ್ಮದೇ ಕಂಪ್ಲೀಟ್ ಹ್ಯಾಂಡ್ ಓವರು. ಬಟ್ ಏನಂದರೆ ಅವ್ರವ್ರದ್ದೊಂದು 6 ಫ್ಯಾಮಿಲಿ ಇದೆ, ಎಲ್ಲ ಫ್ರೆಂಡ್ಸು ಅಂದರೆ ಅವ್ರ ಫ್ಯಾಮಿಲಿ, ಅವರ ಹೆಂಡತಿ ಮಕ್ಕಳು ಈ ಥರ. ಸೊ ಎಲ್ಲ ಸೇರಿ ಒಂದು 25 ಜನ. ಸೊ ಭಟ್ರು ಕೂಡ ಬರ್ತಾರೆ ನಮ್ಮ ಜೊತೆಗೆ. ಸೊ ಆ ಗ್ರಾಸರೀಸ್ ಎಲ್ಲ ನೋಡೋದಲ್ಲ, ಈ ಬಿಸಿಲಿಗೆ ಹೋಗಿ ಮಂಡಿಪೇಟೆಗೆಲ್ಲ ತಗೊಂಬಂದು ಗ್ರಾಸರೀಸು. ಇನ್ನು ನಾಳೆ ಗುಬ್ಬಿಗೆ ಹೋಗ್ಬಿಟ್ಟು ಪಾತ್ರೆ, ಅಲ್ಲಿ ಯಶು ಇದ್ದಾರಲ್ಲ ಸೊ ಡ್ರೈವರ್, ಅವರು ಏನೋ ಅವ್ರ ಚಿಕ್ಕಪ್ಪಂದ ಇಲ್ಲಿದ್ದೆ. ಸೊ ಹಂಗಾಗಿ ಅಲ್ಲಿ ಹೋಗಿ ನಾನು ಗುಬ್ಬಿಗೆ ಹೋಗಿ ಅಲ್ಲಿ ಹಾಕ್ಕೊಂಡು ಬರಬೇಕು. ತರಕಾರಿಗೂ ಅವರೇ ಮಾತಾಡಿದ್ದಾರೆ. ಸೊ ಅದನ್ನು ಹೋಗಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹಾಕ್ಕೊಂಡು ಬರಬೇಕು. ಮೊದಲು ತರಕಾರಿ ಹಾಕ್ಕೊಂಬಂದು ಮಾರ್ಕೆಟಿಂದ, ಆಮೇಲೆ 9-9:30 ಹಂಗೆ ನಾನು ಹೋಗ್ಬಿಟ್ಟು ಪಾತ್ರೆ ಇದೆಲ್ಲ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ, ಗ್ರಾಸರಿ ವಾಟರ್ ಕೇಸ್ಗಳೇ ಅಷ್ಟೊಂದಿದ್ದಾವೆ. ಅವರೇನೋ ಒಂದು 5 ಕೇಸ್ ಹೇಳಿದರು ಎಕ್ಸ್ಟ್ರಾ. ಬಟ್ ನಮ್ದು ಏನಿದೆ, ನಾವು ಊಟಕ್ಕೆ ಒಂದು 1/2 ಲೀಟ್ರ್ ಪ್ರೊವೈಡ್ ಮಾಡ್ತೀವಿ. ಸೊ 1/2 ಲೀಟ್ರ್ ಪ್ರೊವೈಡ್ ಮಾಡಿದ್ರು ನೋಡಿ ಎಷ್ಟು ಕೇಸು, ಎಷ್ಟು ಜಾಸ್ತಿ ಲಗೇಜ್ ಆಗುತ್ತೆ. ಸೊ 25 ಸೀಟ್ರ್ ಬಸ್ಸು, AC ಬಸ್ಸು. ಸೊ ಹಂಗಾಗಿ ಪೊಲ್ಲಾಚಿದು ಫುಲ್ಲು ಬಿಸಿ ಅಂದರೆ ಈ ವೀಕ್ ಫುಲ್ಲು ಅದೇ ಇತ್ತು. ಕಸ್ಟಮರ್ ಹತ್ರ ಮಾತಾಡೋದು, ಏನೇನು ಬೇಕು ತರೋದು. ಇದಕ್ಕಂದರೆ ಡಾಕ್ಟ್ರ್ ಇರೋದ್ರಿಂದ ಪ್ರತಿಯೊಂದು ಐಟಮು ನಾವು ತೊಗೊಂಡು ಹೋಗ್ಬೇಕಲ್ವ, ಹಾಗಾಗಿ ಸೊ ಪ್ರತಿಯೊಂದು ಲಿಸ್ಟು, ಮೀಲ್ ಪ್ಲ್ಯಾನು ಎಲ್ಲನೂ ಆಗಿದೆ 3 ಡೇಸ್ಗೆ. ನಾನು ಹೋಗಿಲ್ಲ ತಮಿಳ್ನಾಡಿಗೆ, ಫಸ್ಟ್ ಟೈಮ್ ನಾನು ತಮಿಳ್ನಾಡಿಗೆ ಹೋಗ್ತಾ ಇರೋದು. ಗುಜರಾತು, ಆಂಧ್ರ, ಕರ್ನಾಟಕ ಅಂದರೆ ಇಲ್ಲೇ, ಆಮೇಲೆ ಕೇರಳ 4 ಸ್ಟೇಟೇ ನಾನು ನೋಡಿರೋದು. ತಮಿಳ್ನಾಡು ಫಸ್ಟ್ ಟೈಮ್ ಹೋಗ್ತಿರೋದು. ಅದರಲ್ಲಿ ಪೊಲ್ಲಾಚಿ, ವಾಲ್ಪಾರೆ ತುಂಬ ಚೆನ್ನಾಗಿದೆ.
ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಇವನು ಬರ್ತಾನೆ ಮತ್ತು ಸರ್. ಸೊ ಸಖತ್ತಿದೆ ಪ್ಲೇಸು. ಸೊ ಎಕ್ಸ್ಪ್ಲೋರ್ ಮಾಡೋಣ. ಕಾಯ್ತು. ಇದು ದೋಸೆ ಸ್ವಲ್ಪ ಪುಳಿಯೋಗರೆ ಮಾಡಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಈಗ ಮುದ್ದೆಗೆ ಇಟ್ಟಿದ್ದೀನಿ. ಪ್ಲಸ್ ಕುಕ್ಕರಲ್ಲಿ ಒಂಚೂರು ಅನ್ನ ಇಟ್ಟಿದ್ದೀನಿ. ಸಖತ್ ಎಣ್ಣೆ ಮೆತ್ಕೊಂಡ್ಬಿಟ್ಟಿದ್ದೀನಿ. ನಾಳೆ ಅರ್ಲಿ ಮಾರ್ನಿಂಗ್ ಫ್ರೆಶ್ ಹೆಡ್ ಬಾತ್ ಮಾಡಿಕೊಂಡು ನಾಳೆನೇ ಬಿಡಬೇಕು. ನಾಳೆ 3 ಗಂಟೆ ಊಟ ಮಾಡಿಕೊಂಡು 3 ಗಂಟೆಗೆ ಬಿಡಬೇಕು. ಬಸ್ ಬರುತ್ತೆ. ಸೊ 3 ಗಂಟೆಗೆ ಬಿಟ್ಟರೆ 6:15 7 ಗಂಟೆಗೆ ಪಿಕಪ್ ಇದೆ ಬೆಂಗಳೂರಿಂದ. ಸೊ ಓವರ್ನೈಟ್ ಟ್ರಾವೆಲ್ ಟು ಪೊಲ್ಲಾಚಿ. ಒಂದು ದಿನ 4 ಸ್ಟಾರ್ ಹೋಟ್ಲು, ಒಂದು ದಿನ ರೆಸಾರ್ಟ್ ಬುಕ್ ಮಾಡಿರೋದು. ಸೊ ಅವರ ಅಂದರೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಆ ಥರ ಬುಕ್ ಮಾಡಿ ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಎಲ್ಲ ಅವ್ರದ್ದೇ, ಒಂದು 6 ಫ್ಯಾಮಿಲಿ. ಸೊ ಚೆನ್ನಾಗಿರುತ್ತೆ. ಎಕ್ಸ್ಪ್ಲೋರ್ ಮಾಡ್ತೀನಿ. ಹೊಸ ಜಾಗ ನನಗೂ ಹೊಸದೆ. ಸೊ ಇದನ್ನು ಒಳ್ಳೆ ಟೆನ್ಷನ್ ಕೂಡ ಇದೆ, ಹೀಗೆ ಆರ್ಗನೈಸ್ ಮಾಡೋದಂತ. ಮಾಡ್ತೀನಿ. ಬಟ್ ಹೊಸ ಜಾಗ ಅಲ್ವಾ, ಒಂಚೂರು ತಿಳ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ಓಕೆ ಮಾಡಿ. ಇನ್ನೊಂದು ಸ್ವಲ್ಪ ಸಂಜೆ ಕಾಫಿ ಬದಲು ಸ್ವಲ್ಪ ಬಿಸಿ ನೀರಿಗೆ ಕಲ್ಲುಪ್ಪು ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಕುಡಿತಾ ಇದ್ದೆ. ಇನ್ನೇನು ಸ್ವಲ್ಪ ನಾಳೆನೇ ನಾಡಿದ್ದು ಟ್ರಿಪ್ ಹೋಗೋದಿತ್ತು. ಸ್ವಲ್ಪ ಹೊಟ್ಟೆ ಎಲ್ಲ ಕ್ಲಿಯರ್ ಆಗಲಿ, ಸ್ವಲ್ಪ ತಿಂದು ಒಂದು ಸ್ವಲ್ಪ ಅನೀಸಿನೆಸ್ ಥರ ಆಯಿತು ನನಗೆ. ಸರಿ ಅಂದ್ಬಿಟ್ಟು ಈ ಥರದ್ದು ಯಾವಾಗಲೂ ಈ ಥರದ್ದೊಂದು ಮಾಡ್ತಾನೇ ಇರ್ತೀನಿ. ಇವತ್ತೇ ಬಟ್ಟೆ ಪ್ಯಾಕ್ ಮಾಡ್ಕೊಂಬೇಡ ಅಂತ ಅಂದ್ಕೊಂಡು ಎಲ್ಲ ಅಂದ್ಕೊಂಡು, ಏನಕ್ಕಂದರೆ ನಾಳೆ ಆಗೋದೇ ಇಲ್ಲ ಹೋಗೋವಾಗ ಅದು ಇದು ಪ್ಯಾಕ್ ಮಾಡೋದು, ಮತ್ತು ತುಂಬ ಐಟಮ್ಸ್ ಬೇರೆ ಇದ್ದಾವೆ ಮನೇಲಿ. ಸೊ ಹಂಗಾಗಿ ಇವತ್ತೇ ಇನ್ನು ಪ್ರಕುಲ್ ಬೇರೆ ಬರ್ತಾನಲ್ಲ, ಡಬಲ್ ಪ್ಯಾಕಿಂಗ್ ಇರುತ್ತೆ. ಸರಿ ಇದರಲ್ಲಿ ಏನಾದರೂ ಮಾಡಿ ಒಂದಿದ್ರಲ್ಲೇ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ನಂದು ಪ್ರಕುಲ್ದು ಎಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದೆ ಅಕಾರ್ಡಿಂಗ್ಲಿ. ಸೊ ಟವಲ್ಸು, ಕಾಸ್ಮೆಟಿಕ್ಸು, ಸ್ವಲ್ಪ ಶ್ಯಾಂಪು, ಆಮೇಲೆ ಏನೋ ಬಟ್ಟೆ, ನೈಟ್ ಡ್ರೆಸ್ಸು, ಅಲ್ಲಿ ರೆಸಾರ್ಟ್ ಇರೋದ್ರಿಂದ ಸ್ವಿಮ್ಮಿಂಗ್ ಸೂಟ್ ಆಗೋವಂಥದ್ದು ಒಂದು ಡ್ರೆಸ್ಗಳು. ಸೊ ನಂದು ಪ್ರಕುಲ್ದು ಒಂದೇ ಟ್ರಾಲಿ ಬ್ಯಾಗಲ್ಲೇ ಹಾಕ್ಬೇಡ ಹೆಂಗಾದರೂ ಮಾಡಿ ಅಂದ್ಬಿಟ್ಟು ಸೊ ಅನ್ಕೋತಾ ಇದ್ದೆ. ಸೊ ಇಷ್ಟೇ ವ್ಲಾಗ್ ಆಗಿದ್ದು. ಮತ್ತೆ ಸಿಗೋಣ. ಬಾಯ್ ಬಾಯ್.